ಒಂದು ಮರ್ಡರ್ ಕೇಸಲ್ಲಿ ಕಳೆದ 20 ವರ್ಷ 22 ವರ್ಷಗಳ ಹಿಂದೆ ಜೈಲಿಗೆ ಹೋಗ್ತಾರೆ. ಅವರ ಹೆಸರು ತುರುವನೂರು ಸಿದ್ಧಾರೂಢ ಅಂತ. ಸೊ 22 ವರ್ಷಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವರನ್ನ ಸನ್ನಡತೆಯ ಆಧಾರದ ಮೇರೆಗೆ ಇವರನ್ನ ಜೈಲಿನಿಂದ ಬಿಡುಗಡೆಗೊಳಿಸಿದ್ದಾರೆ. ಜೈಲಿಂದ ಹೊರಗಡೆ ಬಂದ ತಕ್ಷಣ ಸೆಲೆಬ್ರಿಟಿ ಅಂದರೆ ಬಹುಶಃ ತಪ್ಪಾಗುತ್ತೆ, ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಜೈಲಲ್ಲಿ ಒಳಗಡೆ ಇದ್ದಾಗ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರಂತೆ. ಸೊ ಅವ್ರ ಜೊತೆ ಒಂದಿಷ್ಟು ಸಮಯ ಕಳೆದಿದ್ದಾರೆ. ಸೊ ಹೊರಗಡೆ ಬಂದಾದ ಮೇಲೆ ಮಾಧ್ಯಮಗಳು ಇವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡಿದಾಗ, ಅಂದರೆ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗಡೆ ಬರ್ತಾರೆ. ಸೊ ಖುಷಿಯಾಗುತ್ತೆ ಅವ್ರಿಗೆ. 22 ವರ್ಷಗಳ ನಂತರ 4 ಗೋಡೆಗಳ ಮಧ್ಯೆ 22 ವರ್ಷ ಕಳೆದು ಅದರ ಆಚೆ ಬಂದಮೇಲೆ ಒಂದು ಹೊಸ ಬೆಳಕನ್ನು ನೋಡ್ತಾರೆ, ಸೂರ್ಯನನ್ನು ನೋಡ್ತಾರೆ. ಸೊ ಖುಷಿಯಾಗುತ್ತೆ. ಆಚೆ ಬಂದಮೇಲೆ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ತಾ ದರ್ಶನ್ ಅವರನ್ನ ಭೇಟಿ ಮಾಡಿದ್ರ ಬಗ್ಗೆ ಹೇಳ್ಕೊಳ್ತಾರೆ. ಅಲ್ಲಿಂದ ತುಂಬ ಬ್ಯುಸಿ ಆಗಿದ್ದಾರೆ. ಸೊ ಏನು ಹೇಳ್ತಾರೆ ದರ್ಶನ್ ಅವರ ಬಗ್ಗೆ? ಸೊ ಯಾಕಂದರೆ ಒಳಗಡೆ ಯಾರಿಗೂ ಕೂಡ ಮಾತನಾಡಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ವಿಚಾರ ನಾವು ಕೇಳ್ಪಟ್ಟಿದ್ವಿ, ಆದರೆ ಇವರಿಗೆ ಮಾತಾಡ್ಸೋದಕ್ಕೆ ಅವಕಾಶ ಸಿಕ್ಕಿತ್ತಂತೆ. ಸೊ ದರ್ಶನ್ ಅವರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಸಿದ್ಧಾರೂಢರು ಅಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಹಾಯ್ ಸರ್. 20ರಿಂದ 22 ವರ್ಷಗಳ ಕಾಲ 4 ಗೋಡೆಗಳ ಮಧ್ಯೆ ಕಳೆದಂಥವ್ರು, ನಿಮ್ಮ ಒಂದು ಗೆಸ್ಚರ್ನ ನೋಡಿದ್ರೆ ಅಥವಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ಬಾಡಿ ಲ್ಯಾಂಗ್ವೇಜ್ ಥರ ಕಾಣಿಸುತ್ತೆ. ಸೊ ಜೈಲಲ್ಲಿ 20 ವರ್ಷ ಕಳೆದು ಹೊರಗಡೆ ಬಂದರು ಅಂತ ನಮಗೆ ಫೀಲ್ ಆಗ್ತಾ ಇಲ್ಲ. ಸೊ ಈ ಒಂದು ಫಿಟ್ನೆಸ್ಸು ಹೆಂಗೆ ಸಾಧ್ಯ ಆಯಿತು ಅಲ್ಲಿ ಒಳಗಡೆ ನೀವು ಕಳೆದಾಗ ಅಂತ? ಯೋಗ ಮತ್ತು ಧ್ಯಾನದಿಂದ ಮಾತ್ರ ಮೇಡಮ್. ಡೈಲಿ ಯೋಗ ಮಾಡ್ತಾನೆ, ಯೋಗ ಟೀಚರು, ಯೋಗ ಮಾಡ್ತೀನಿ, ಪ್ರತಿದಿನವೂ ಯೋಗ ಮಾಡ್ತೀನಿ. ಅದ್ರ ಜೊತೆಗೆ ಆನಪಾನ ಸಾತಿ ಧ್ಯಾನ, ನಮ್ಮ ಗುರುಗಳು ಹನುಮಂತರಾವ್ ಸರ್ ಕಲಿಸ್ಕೊಟ್ಟಿರೋ ಆನಪಾನ ಸಾತಿ ಧ್ಯಾನ ಡೈಲಿ ಮಾಡ್ತೀವಿ, ಪಿರಮಿಡ್ ಧ್ಯಾನ. ಅದರಿಂದ ಈ ಫಿಟ್ನೆಸ್ ಆಗಿದೆ ಮೇಡಮ್. ಜೈಲಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಆ ಊಟ ತಿಂದರೆ ನೀವೇ ಹೇಳ್ಕೊಂಡಂತೆ ನಾಯಿ ಕೂಡ ಬದುಕೋದು ಕಷ್ಟ ಅಂತ. ಬಟ್ ಹಂಗೆ ಹೇಳಿದವರು ಬದುಕಿದಾರಲ್ಲ ಅನ್ನೋಂಥದ್ದು ಪ್ರಶ್ನೆ ಮೂಡುತ್ತೆ. ಸೊ ಹೆಂಗೆ ಸಾಧ್ಯ, ಊಟ ಹೆಂಗಿರುತ್ತೆ ಆ್ಯಕ್ಚುಲಿ ಅಂತ ಮಾತಾಡ್ತಾ ಹೋಗೋದಾದ್ರೆ ಮೇಡಮ್, ಆ ಥರ ಹೇಳೋದಾದರೆ, ಯಾಕಂದರೆ ನಾನು ಜೈಲೂಟ ತಿಂದಿಲ್ಲ, ಅಡುಗೆ ಮಾಡ್ಕೊಳ್ತಾ ಇದ್ದೆ ನಾನೇ. ಕ್ಯಾಂಟೀನಲ್ಲಿ ರೇಷನ್ ಸಿಗುತ್ತೆ, ಅಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ವಿ ನಾವು. ಜೈಲೂಟ ಇಲ್ಲ, ಆಸ್ಪದ ಇಲ್ಲ, ಬಟ್ ಇಲ್ಲಿಗೆಲ್ಲ ಬಳಸ್ಕೋಬೋದು ಅದನ್ನು ನಾವೇ. ಅಂದರೆ ಕ್ಯಾಂಟೀನಿಗೆ ದುಡ್ಡು ಕೊಟ್ಟರೆ ರೇಷನ್ ತರಿಸ್ಕೊಡ್ತಾರೆ ಅವರು. ಆ ರೇಷನ್ನ ನಾವು ಬೇರೆ ಥರ ಚಪಾತಿ ಬೇರೆ ಥರ ನನ್ನ ಊಟದ ಮೆನು ಹೇಳಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇದು 4 ಫ್ರೂಟ್ಸ್ ತಿಂತೀನಿ, ಡ್ರೈ ಫ್ರೂಟ್ಸ್ ತಿಂತೀನಿ. ಇದಕ್ಕೆಲ್ಲ ಅವಕಾಶ ಇರುತ್ತಾ? ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತಾ ಒಳಗಡೆ? ಈಗ ಸಿಗಲ್ಲ, ಈಗ ಅವಕಾಶ ಇಲ್ಲ. ಅವಾಗಿತ್ತು, ಮೊದಲಿತ್ತು, ಈಗಿಲ್ಲ. ಡ್ರೈ ಫ್ರೂಟ್ಸ್ ಒಳಗೆ ಬಿಡಲ್ಲ. ಅಂದರೆ ಅಲ್ಲಿ ಒಳಗಡೆ ಸಿಗುತ್ತೆ ಮೇಡಮ್, ಹೊರಗಡೆಯಿಂದ ಬಿಡಲ್ಲ, ಒಳಗಡೆ ಸಿಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.